ನಮಸ್ಕಾರ. ಹುತ ಕರ್ನಾಟಕ ಸಂಜೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸಾವು, ಯಾದಗಿರಿಯಲ್ಲಿ ಶಿವಸೇನೆ ಮುಖಂಡರ ಸಂತಾಪ. ಶಿವಸೇನೆ ರಾಜ್ಯ ಕಾರ್ಯದರ್ಶಿ ವಿಜಯ ಪಾಟೀಲ್ ಸಂತಾಪ ಸೂಚಿಸಿದ್ದಾರೆ. ಇನ್ನು ಮಹಾರಾಷ್ಟ್ರ ಜಿಲ್ಲಾ ಪಂಚಾಯತ್ ಚುನಾವಣೆ ಪ್ರಚಾರ ಸಭೆ ರದ್ದು ಹಿನ್ನೆಲೆ ಪ್ರಚಾರ ಸಭೆಗೆ ತೆರಳಬೇಕಾಗಿದ್ದ ಶಿವಸೇನೆ ಮುಖಂಡರು ವಾಪಸ್. ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ಅಕ್ಕಲ್ಕೋಟನ ಬಾಳಸಂಗದಲ್ಲಿ ಹಮ್ಮಿಕೊಂಡ ಪ್ರಚಾರ ಸಭೆ ಕಾರ್ಯಕ್ರಮ. ಯಾದಗಿರಿಯಿಂದ ಶಿವಸೇನೆ ಮುಖಂಡರು ಪ್ರಚಾರ ಸಭೆಯಲ್ಲಿ ಭಾಗವಹಿಸಲು ತೆರಳಬೇಕಾಗಿತ್ತು. ಇನ್ನು ಪ್ರಚಾರ ಸಭೆ ರದ್ದು ಹಿನ್ನೆಲೆ ಮಹಾರಾಷ್ಟ್ರಕ್ಕೆ ತೆರಳದೆ ವಾಪಸ್ ಆಗಿದ್ದಾರೆ ಯಾದಗಿರಿ ಜಿಲ್ಲೆಯ ಶಿವಸೇನೆ ಮುಖಂಡರು. ಚುನಾವಣೆ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಈ ಅಜಿತ್ ಪವಾರ್ ಅವರು ಈಗ ಸುದ್ದಿಯಿಂದ ನೀವು ಕ್ಯಾನ್ಸಲ್ ಮಾಡಿ ಸಭೆ ಇತ್ತು. ಆ ಸಭೆಗೆ ನಮ್ಮ ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ ಯಾರು ಅಜಿತ್ ಪವಾರ್ ಅವರಲ್ಲ, ಅಜಿತ್ ಪವಾರ್ ಅವರಲ್ಲ. ಈ ಘಟನೆ ನಾವು ನಿನ್ನೆನೆ ಅವ್ರದ್ದು ನೋಡಿದೀವಿ. ಇಮಿಡಿಯೇಟ್ಲಿ ಈ ಅಜಿತ್ ಪವಾರ್ ಅವ್ರದ್ದು ಸಾವಿರ ಸುದ್ದಿ ಕೇಳಿ ಭಾಳ ಮನಸ್ಸಿಗೆ ನೋವುಂಟಾಗಿ ಅಲ್ಲಿಯ ಕಾರ್ಯಕ್ರಮಗಳನ್ನು ಎಲ್ಲ ರದ್ದುಪಡಿಸಿ ಯಾವ್ದಾರ ಹೋಗ್ಬೇಕಂತೇಳಿ ವಿಚಾರ ಮಾಡ್ತೀವಿ. ಹೌದು. ಅವ್ರ ಜೊತೆ ನೀವು ಏನಾರ ಯಾವಾಗ ಭೇಟಿ ಆದವ್ರು ನೆನಪು ಇದ್ದಾವೆ? ಒಂದ್ಸಲ ಹೋದಾಗ ನಾವು ಹೋಗ್ಬೇಕಾದ್ರೆ ನಮ್ಮ ಎದುರುಗಡೆಯಿಂದ ಅವರು ಅಲ್ಲಿ ಮಂತ್ರಾಲಯ ಅಂತಾರೆ, ಈಗ ಎಲ್ಲಿ ವಿಧಾನಸೌಧ ಯಾವ ರೀತಿ ಅಲ್ಲಿ ಮಂತ್ರಾಲಯ ಮಹಾರಾಷ್ಟ್ರ ಭೇಟಿ ಆದವ್ರಲ್ಲ. ಈಗ ಅಂದ್ರೆ ಈ ಘಟನೆಯಿಂದ ಪ್ರಚಾರಕ್ಕೆಲ್ಲ ನೀವು ಮೇತ್ರಿ ಮಾಲಕರ ನೇತೃತ್ವದಲ್ಲಿ ಸೋಲಾಪುರ ದಕ್ಷಿಣ ಜಿಲ್ಲಾದ ಎಲ್ಲ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಕಡೆಯಿಂದ ಇವತ್ತೊಂದು ದೊಡ್ಡ ಸಭೆ ಇರ್ತದೆ, ಸಾರ್ವಜನಿಕ ಸಭೆ ಚುನಾವಣೆ ಪ್ರಚಾರದಲ್ಲಿದೆ. ಆದ್ರೆ ಇವತ್ತು ನಾವು ರದ್ದು ಮಾಡ್ತೀವಿ. ಅಲ್ಲ ನೀವು ಹೋಗೋದು ರದ್ದು ಮಾಡಿದ್ರೆ ಅಲ್ಲಿ ರದ್ದೆ ಅಲ್ಲ. ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಇತರೆ ಇಲಾಖೆಗಳ ಸಹಯೋಗದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆ ಕುರಿತು ITPA 1956 ರ ಕಾಯ್ದೆಯ ಕುರಿತು ಜಿಲ್ಲಾ ಮಟ್ಟದಲ್ಲಿ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಬೀದರ್ ನಗರದ ಮೈಲೂರಿನಲ್ಲಿರುವ ಜಿಲ್ಲಾ ಪಂಚಾಯತ್ ಸಂಪನ್ಮೂಲ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಗಾಗಿ ಆಗಮಿಸಿದ ಬೆಂಗಳೂರಿನ ಇಂಟರ್ನ್ಯಾಷನಲ್ ಜಸ್ಟಿಸ್ ಮಿಷನ್ ವಿಲಿಯಂ ಕ್ರಿಸ್ಟೋಫರ್ ಅವರು ಮಾತನಾಡಿ, ITPA 1956 ರ ಕಾಯ್ದೆ ಉದ್ದೇಶ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆ ಆಗಿದೆ. ಅನೈತಿಕ ಸಾಗಣೆ ತಡೆಗೆ ಇಲಾಖೆಗಳ ನಡುವಿನ ಸಮನ್ವಯ ಅತ್ಯಂತ ಅಗತ್ಯ ಎಂದು ಹೇಳಿದರು. ಕಾನೂನು ಜಾಗೃತಿ, ಸಮುದಾಯದ ಸಹಭಾಗಿತ್ವ, ತ್ವರಿತ ದೂರು ವ್ಯವಸ್ಥೆ ಮತ್ತು ಪುನರ್ವಸತಿ ಕ್ರಮಗಳ ಮೂಲಕ ಮಾತ್ರವೇ ಈ ದುಷ್ಪ್ರತೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಎಂದು ಅವರು ತಿಳಿಸಿದರು. ಗೊತ್ತಿದ್ದು ಅದರಲ್ಲಿ ಉದ್ದೇಶಪೂರ್ವಕವಾಗಿ ನಾವು ಹಂಗೆ ಮಾಡ್ತೀವಿ. ನಮ್ಮ ಮನೆಗಳಲ್ಲಿ ಪುಟಾಣಿಗಳಿದ್ದಾರೆ, ಬಟಾಣಿಗಳು ಮಕ್ಕಳು. ಈಗ ನನಗೆ ನೆನಪಿದೆ, ನನ್ನ ಮಗಳು 2 ಮಕ್ಕಳಿದ್ದಾರೆ ನನಗೆ. ಚಿಕ್ಕವಳು, ಭಾಳ ಚಿಕ್ಕವಳಾಗಿದ್ದಾಗ ಒಂದು 2 ವರ್ಷ ಇರ್ಬೋದು. ಅವಾಗ ಈ ಸ್ಟವ್ಗಳಲ್ಲಿ ಕೆರೋಸಿನ್ ಎಣ್ಣೆಯಲ್ಲಿ ಬತ್ತಿ ಹಚ್ಚಿ ಸ್ಟವ್ ಇಟ್ಟು ಅದರ ಮೇಲೆ ಕುಕ್ಕರ್ ಇಟ್ಟು ಪಾತ್ರೆ ಇಟ್ಟು ಅನ್ನ ಬೇಯಿಸ್ತಕ್ಕಂಥ ಪದ್ಧತಿ. ಸೊ ಒಂದಿನ ಏನಾಯ್ತು, ಈ ಕುಕ್ಕರನ್ನು 3 ವಿಸಿಲ್ ಆದಮೇಲೆ ಅದನ್ನ ತೆಗೆದು ಕೆಳಗಿಡ್ತಾರೆ. ಕೆಳಗಿಟ್ಟಾಗ ನನ್ನ ಮಗಳು ಚಿಕ್ಕವಳಲ್ಲಿ ಹೋಗ್ತಾಳೆ, ಹತ್ರ ಹೋಗ್ದಾಗ ನನ್ನ ವೈಫ್ ಹೇಳ್ತಾರೆ, ಹೋಗ್ಬೇಡ ಪುಟ, ಅದು ಕಾಲಿಗೆ ತಗಲುತ್ತೆ, ಬಿಸಿ ಇದೆ ಅಂತ. ಇವಳೇನ್ ಮಾಡೋದು, ಅಲ್ಲೇ ಹೋಗಿ ಸ್ವಲ್ಪ ತೊಡೆಗೆ ತಗಲಿಸ್ಕೊಂಡು ಅಂತ ಏನಾಯ್ತು, ಸುಟ್ಟೋಯ್ತು. ಗೊತ್ತಿದ್ರು ಹೋಗಿ ಸುಟ್ಕೊಂಡ್ ಬಂದ್ಲು ನನ್ನ ಮಗಳು. ಇದೇ ಮನುಷ್ಯನ ಒಂದು ಅರ್ಥೈಸುವಿಕೆ. ಹಿಂಗೆ ನಂಗೆ ಗೊತ್ತಿದೆ, ಎಲೆಡಿಗೆ ಹಾಕ್ಬಾರ್ದು ಗೊತ್ತಿದೆ, ಪಾನ್ ಪರಾಗ್ ಹಾಕ್ಬಾರ್ದು ಗೊತ್ತಿದೆ, ಗುಟ್ಕಾ ತಿನ್ಬಾರ್ದಂತ ಗೊತ್ತಿದೆ, ಸಾರಾಯಿ ಕುಡಿಬಾರ್ದಂತ ಗೊತ್ತಿದೆ, ಎಂಡ ಕುಡಿಬಾರ್ದಂತ ಗೊತ್ತಿದೆ, ಬ್ರಾಂದಿ ಬೀರ್ ಕುಡಿಬಾರ್ದಂತ ಗೊತ್ತಿದೆ. ಅದ್ರ ಮೇಲೆ ಡೇಂಜರ್ ಸಿಂಬಲ್ ಹಾಕಿರ್ತಾರೆ. ಬಟ್ ಅದನ್ನೇ ಏನ್ ಮಾಡ್ತೀವಿ ನಾವು, ಕುಡಿತೀವಿ. ಇನ್ನು ಸ್ವಲ್ಪ ಸುಲಭವಾಗಿ ಹೇಳ್ಬೇಕಂದ್ರೆ ಅದೆಲ್ಲ ದುಶ್ಚಟ ಅಂತ ಹೇಳ್ಬೋದು. ಇನ್ನು ಸುಲಭವಾಗಿ ಹೇಳ್ಬೇಕಂದ್ರೆ ಈಗ ಸುಮಾರು ಜನಕ್ಕೆ ಈಗಿನ ಕಾಲದಲ್ಲಿ ಏನಾಗ್ತದೆ ಅಂದ್ರೆ ಸಕ್ಕರೆ ಕಾಯಿಲೆ ಅಲ್ಲ, ಅದು ಸಕ್ಕರೆ ಒಂದು ಅನುಭವಿಸದೇ ಇರುವ ಕಾರಣಾಂತರದಿಂದ ನಮ್ಮ ಬಾಡಿಗೆ ನಾವು ಊಟ ಆದ್ಮೇಲೆ ಮಾಂಸಾಹಾರಿ ಊಟ ಆದ್ಮೇಲೆ ಒಂದು ಎಲೆ ಅಡಿಕೆ ಹಾಕೊಳ್ಳೋದು, ಪಾನ್ ಬೀಡ ಹಾಕೊಳ್ಳೋದು, ಸ್ವೀಟ್ ಬೀಡ ಹಾಕೊಳ್ಳೋದು, ಕೆಲವ್ರಿಗೆ ಪಾನ್ ಪರಾಗ್ ಹಾಕೊಳ್ಳೋದು, ಎಲೆ ಅಡಿಕೆ, ಸುಣ್ಣ ಎಲ್ಲ ಕಡ್ಡಿ ಪುಡಿ, ಮತ್ತೆ ಚೆನ್ನಾಗಿ ಹಸರು
ಬಾಯಲ್ಲಿ ಹಾಕಿ ಹಗಿಯುವ ಹಾಗೆ ಅದನ್ನು ಹಗ್ದು ಹಲ್ಲೆಲ್ಲ ಕಿತ್ತೋಗಿ, ನಾಲಿಗೆಲ್ಲ ಸುಟ್ಟೋಗಿ, ಗಂಟ್ಲೆಲ್ಲ ಸುಟ್ಟೋಗಿ, ಕರಳೆಲ್ಲ ಸುಟ್ಟೋಗಿ, ಇವೆಲ್ಲ ಏನೇ ಮಾತಾಡ್ತಾ ಇದ್ದಾರೆ. ಏನಪ್ಪ ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ಏನು ಹೇಳ್ಬಿಟ್ಟು ಹೋಗೇ ಅಂದ್ರೆ ಏನೇನು. ಮಕ್ಕಳ ಕಲಿಕೆ ಮತ್ತು ಪೌಷ್ಟಿಕತೆಗಾಗಿ ಸ್ಥಾಪಿಸಲಾದಂತಹ ಅಂಗನವಾಡಿ ಕೇಂದ್ರಗಳು ಇಂದು ಮಕ್ಕಳಿಲ್ಲದೆ ಬಿಕೋ ಎನ್ನುತ್ತಿವೆ. ಮಧ್ಯಾಹ್ನ 12 ಗಂಟೆಯಾದರೂ ಕೂಡ ಅಂಗನವಾಡಿ ಕೇಂದ್ರಗಳ ಬಾಗಿಲುಗಳು ತೆರೆಯದೆ ಅಂಗನವಾಡಿ ಶಿಕ್ಷಕಿಯರು ಸಂಪೂರ್ಣ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂಬ ಆರೋಪ ಕೂಡ ಇಲ್ಲಿ ಕೇಳಿಬಂದಿದೆ. ಬೀದರ್ ನಗರದಲ್ಲಿನ ನಜರತ್ ಕಾಲೋನಿ ಹಾಗೂ ಅಬ್ದುಲ್ ಫೈಜ್ ದರ್ಗಾ ಸಮೀಪದ ಅಂಗನವಾಡಿ ಕೇಂದ್ರ 7ರಲ್ಲಿ ಈ ದಿವ್ಯ ನಿರ್ಲಕ್ಷ್ಯ ಕಂಡುಬಂದಿದೆ. ಇದರಿಂದಾಗಿ ಮಕ್ಕಳ ಭವಿಷ್ಯವೇ ಪ್ರಶ್ನಾರ್ಥಕವಾಗಿಬಿಟ್ಟಿದೆ. ಪೋಷಕರಲ್ಲಿಯೂ ಕೂಡ ಅಸಮಾಧಾನ ಉಂಟಾಗಿದ್ದು, ಸಂಬಂಧಪಟ್ಟಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಿರ್ಲಕ್ಷ್ಯ ವಹಿಸಿರುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಿದೆ. ಜಿಲ್ಲೆಯ ಹುಚ್ಚಗನಹಳ್ಳಿ ಹಾಗೂ ಸಿರಿಕಟ್ಟಹಳ್ಳಿಯಲ್ಲಿ 1.8 ತೀವ್ರತೆಯ ಲಘು ಭೂಕಂಪನ ಸಂಭವಿಸಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಇಂದಂದ್ರೆ ಜನವರಿ 28ರಂದು ಮಧ್ಯಾಹ್ನ 1:34ರ ಸುಮಾರಿಗೆ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 1.8 ತೀವ್ರತೆಯು ದಾಖಲಾಗಿದ್ದು, ಬೀದರ್ ತಾಲೂಕಿನ ರಂಜೋಲಖೇಣಿ ಜಿಪಿಯ ಹುಚ್ಚಗನಹಳ್ಳಿಯ ಗ್ರಾಮದ 1.0 ಕಿಲೋಮೀಟರ್ ವಾಯುವ್ಯ ದಿಕ್ಕಿನಲ್ಲಿ ಭೂಕಂಪದ ಕೇಂದ್ರ ಬಿಂದುವಿದೆ. ಲಘು ಭೂಕಂಪನದಿಂದಾಗಿ ಭೂಮಿಯಿಂದ ವಿಚಿತ್ರ ಶಬ್ದ ಹೊರಬಂದಿದ್ದು ಜನರು ಆತಂಕಗೊಂಡಿದ್ದಾರೆ. ಇನ್ನು ಸ್ಥಳಕ್ಕೆ ಬೀದರ್ ತಹಶೀಲ್ದಾರ್ ಸೇರಿದಂತೆ ಸ್ಥಳೀಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಪರಿಶೀಲನೆ ಕೂಡ ಮಾಡಿ ಲಘು ಭೂಕಂಪನಕ್ಕೆ ಭಯ ಪಡಬೇಡಿ ಎಂದು ಜನರಲ್ಲಿ ತಿಳಿಸಿದ್ದಾರೆ. 2023ರಲ್ಲಿ ನಡೆದ ಜಯನಗರ ವಿಧಾನಸಭಾ ಕ್ಷೇತ್ರದ ಫಲಿತಾಂಶದ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಮತ ಎಣಿಕೆ ಸರಿಯಾದ ಕ್ರಮದಲ್ಲಿ ಆಗಿಲ್ಲ ಎಂದು ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸೌಮ್ಯ ರೆಡ್ಡಿ ಅವರು ಕೋರ್ಟ್ ಮೆಟ್ಟಲೇರಿದ್ದು, ಇದಕ್ಕೆ ತಡೆ ನೀಡುವಂತೆ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಪ್ರಕರಣದ ಟ್ರಯಲ್ಗೆ ತಡೆ ಕೋರಿ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್.ಟಿ. ಅಂಜರಿಯ ಪೀಠ ವಜಾ ಮಾಡಿ ಆದೇಶ ಹೊರಡಿಸಿದ್ದಾರೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ರಾಮಮೂರ್ತಿ ಅವರು ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಅವರನ್ನ 16 ಮತಗಳಿಂದ ಸೋಲಿಸಿದ್ರು. ಆದ್ರೆ ಮತ ಎಣಿಕೆಯಲ್ಲಿ ಚುನಾವಣಾ ಅಧಿಕಾರಿಗಳು ಸರಿಯಾಗಿ ನಿಯಮ ಪಾಲನೆ ಮಾಡಿಲ್ಲ ಎಂದು ಸೌಮ್ಯ ರೆಡ್ಡಿ ಅವರು ಹೈಕೋರ್ಟ್ಗೆ ಫಲಿತಾಂಶ ತಕರಾರು ಅರ್ಜಿ ಸಲ್ಲಿಸಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರಕರಣದ ಟ್ರಯಲ್ ತಡೆ ಕೋರಿ ರಾಮಮೂರ್ತಿ ಸಹ ಕೋರ್ಟ್ ಮೆಟ್ಟಲೇರಿದ್ದಾರೆ. ಆದ್ರೆ ಹೈಕೋರ್ಟ್ ರಾಮಮೂರ್ತಿ ಅವರ ಅರ್ಜಿಯನ್ನ ವಜಾ ಮಾಡಿತು. ಬಳಿಕ ಇದನ್ನ ಪ್ರಶ್ನಿಸಿ ರಾಮಮೂರ್ತಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ದಾರೆ. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಇದೇ ಹಿನ್ನಡೆಯಾಗಿದೆ. ಮೊದಲು ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಅವರು 116 ಮತಗಳಿಂದ ಗೆದ್ದು ಬೀಗಿದ್ರು. ಆದ್ರೆ ಕೆಲ ಗೊಂದಲಗಳು ಏರ್ಪಟ್ಟಿದ್ರಿಂದ ಮರು ಎಣಿಕೆಯಾದಾಗ ಫಲಿತಾಂಶವು ಕಾಂಗ್ರೆಸ್ನ ಕೈ ಚೆಲ್ಲಿದ್ದು, ವಿಜಯದ ಲಕ್ಷ್ಮಿ ಬಿಜೆಪಿ ಅಭ್ಯರ್ಥಿ ಸಿಕೆ ರಾಮಮೂರ್ತಿ ಅವರ ಪಾಲಾಗಿತ್ತು. ಕೊನೆ ಕ್ಷಣದಲ್ಲಿ ರಿಸಲ್ಟ್ ಕೈ ಕೊಟ್ಟಿದ್ರಿಂದ ಸೌಮ್ಯ ರೆಡ್ಡಿ ಸ್ಥಳದಲ್ಲೇ ಕಣ್ಣೀರಿಟ್ಟಿದ್ದಾರೆ. ಅಲ್ಲದೆ ಚುನಾವಣಾ ಆಯೋಗದ ಆದೇಶದನ್ವಯ ಮತ ಎಣಿಕೆ ಆಗಿಲ್ಲ, ಮರು ಮತ ಎಣಿಕೆ ನಿಯಮ ಬಾಹಿರವಾಗಿ ಆಗಿದೆ. 837 ಅಂಚೆ ಮತ ಮರು ಎಣಿಕೆ ಆಗಬೇಕು, ವಿಡಿಯೋ ಫೋಟೋಸ್ ಪರಿಶೀಲನೆ ಮಾಡಬೇಕು ಎಂದು ಕೋರ್ಟ್ ಮೊರೆ ಹೋಗಿದ್ದಾರೆ. ಮಹಿಳೆಯರು ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟುವ ಸಲುವಾಗಿ ಅಕ್ಕಪಡೆ ರಚಿಸಲಾಗಿದ್ದು, ದಿನದಲ್ಲಿ 12 ಗಂಟೆ ಗಸ್ತು ತಿರುಗಲಿದೆ. ದೌರ್ಜನ್ಯಕ್ಕೊಳಗಾಗಿ ದೂರು ನೀಡುವವರ ಹೆಸರನ್ನ ಗೌಪ್ಯವಾಗಿ ಇಡಲಾಗುವುದೆಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ವಿಶೇಷ ಅಧಿವೇಶನದ ವಿಧಾನಸಭೆಯ ಪ್ರಶ್ನೋತ್ತರ ವೇಳೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಮಕ್ಕಳ ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟಲು ದಿನದ 24 ಗಂಟೆಯೂ ಸಹ ಸಹಾಯವಾಣಿಗಳನ್ನ ತೆರೆಯಲಾಗಿದೆ ಎಂದು ಅವರು ತಿಳಿಸಿದರು. ಕಳೆದ ವರ್ಷ ನವೆಂಬರ್ 28ರಂದು ಅಕ್ಕಪಡೆಗೆ ಚಾಲನೆ ನೀಡಲಾಗಿತ್ತು. ಈ ಅಕ್ಕಪಡೆ ಎಲ್ಲೆಡೆ ಗಸ್ತು ತಿರುಗುತ್ತಿದೆ. ಇದು ನಮ್ಮ ಇಲಾಖೆಯಿಂದ ಸಹಾಯವಾಣಿ ಸಂಖ್ಯೆ ತೆರೆಯಲಾಗಿದ್ದು, 1098 ಸಂಖ್ಯೆಗೆ ಕರೆ ಮಾಡಬಹುದು. ಅಕ್ಕಪಡೆಗೆ ಮಹಿಳಾ ಸಹಾಯವಾಣಿ ಸಂಖ್ಯೆ 181 ಜೊತೆಗೆ ಪೊಲೀಸ್ ಇಲಾಖೆಯ ಸಂಖ್ಯೆ 112 ಸಂಖ್ಯೆಗೆ ಕರೆ ಮಾಡಬಹುದು ಎಂದು ತಿಳಿಸಿದ್ದಾರೆ. ಇನ್ನು ದೌರ್ಜನ್ಯ ತಡೆಗಟ್ಟಲು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮೇಲ್ಮಟ್ಟದವರೆಗೂ ಕೂಡ ಸಮಿತಿ ರಚಿಸಲಾಗಿದೆ ಎಂದು ಅವರು ಉತ್ತರಿಸಿದ್ದಾರೆ. ಮಹಿಳೆಯರ ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟುವ ಜವಾಬ್ದಾರಿ ಪ್ರತಿಯೊಬ್ಬರದಾಗಿರುತ್ತದೆ. ಇಲಾಖೆ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಲಾಗ್ತಿದೆ. ಇನ್ನು ಬೀದಿ ನಾಟಕಗಳ ಮೂಲಕವೂ ಕೂಡ ಜನರನ್ನ ತಲುಪುವ ಕೆಲಸ ಮಾಡಲಾಗ್ತಿದೆ. ಆಕಾಶವಾಣಿಯಲ್ಲಿ 1.5 ತಿಂಗಳ ಪ್ರಚಾರ ಕೂಡ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅವರ ಸಾವಿನ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕಳವಳ ವ್ಯಕ್ತಪಡಿಸಿದ್ದಾರೆ. ವಿಮಾನ ಪತನ ಪ್ರಕರಣವನ್ನ ಉನ್ನತ ಮಟ್ಟದ ತನಿಖೆಗೆ ವಹಿಸುವಂತೆ ಕೂಡ ಅವರು ಆಗ್ರಹಿಸಿದ್ದಾರೆ. ಅಜಿತ್ ಪವಾರ್ ಸಾವಿನ ಕುರಿತು ಮಾತನಾಡಿರುವ ಅವರು, ಅಜಿತ್ ಪವಾರ್ ಎನ್ಡಿಎ ತೊರೆದು ಒಕ್ಕೂಟ ಸೇರಬೇಕಾಗಿತ್ತು. ಅವರು ಎನ್ಡಿಎ ಒಕ್ಕೂಟ ತೆರೆಯುವ ಮಾತುಗಳು ಕೂಡ ದಟ್ಟವಾಗಿದ್ವು. ಈಗೇನಾಗಿದೆ ನೋಡಿ, ಇನ್ನು ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಉನ್ನತ ಮಟ್ಟದ ತನಿಖೆ ನಡೆಯಬೇಕೆಂದು ನಾನು ಒತ್ತಾಯಿಸುತ್ತೇನೆ. ಅಪಘಾತ ಹೇಗೆ ಸಂಭವಿಸಿತು ಅನ್ನೋದು ಗೊತ್ತಾಗಬೇಕು ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೆ ದನಿಗೂಡಿಸಿರುವ ಆಪ್ ನಾಯಕಿ
ಸೋಮನಾಥ್ ಭಾರತಿ ಪವಾರ್ ಅವರ ಸಾವು ಅಪಘಾತವೇ ಅಥವಾ ವಿಧ್ವಂಸಕ ಕೃತ್ಯವೇ ಎಂದು ಪ್ರಶ್ನೆ ಮಾಡಿದ್ದಾರೆ. ವಿಮಾನ ದುರಂತದಲ್ಲಿ ಡಿಸಿಎಂ ಅಜಿತ್ ಪವಾರ್ ಅವರ ಸಾವಿನ ಸುದ್ದಿ ತಿಳಿದು ಆಘಾತವಾಗಿದೆ. ಮಹಾರಾಷ್ಟ್ರ ಪುರಸಭೆ ಚುನಾವಣೆಯಲ್ಲಿ ಅಜಿತ್ ಪವಾರ್ ಅವರ ಬಣ ಶರದ್ ಪವಾರ್ ಅವರ ಬಣದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಿತ್ತು. ಹೀಗಾಗಿ ಎರಡು ಬಣಗಳು ಮತ್ತೆ ವಿಲೀನಗೊಳ್ಳಬಹುದು ಎನ್ನಲಾಗಿತ್ತು. ಇದು ಬಿಜೆಪಿ ಶಿವಸೇನೆ ಅಂದ್ರೆ ಸಿಂಧೆ ಬಣ ಸರ್ಕಾರವನ್ನ ತೊಂದರೆಗೊಳಿಸುತ್ತಿತ್ತು. ಅಷ್ಟರಲ್ಲಿ ಅಪಘಾತ ಸಂಭವಿಸಿರುವುದು ಅನುಮಾನ ಮೂಡಿಸಿದೆ. ಇದು ಅಪಘಾತವೋ ಅಥವಾ ವಿಧ್ವಂಸಕ ಕೃತ್ಯವೋ ಅನ್ನೋದನ್ನ ತನಿಖೆ ಮಾಡಬೇಕು ಎಂದು ಒತ್ತಾಯಿಸಿ ಎಕ್ಸ್ ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. T20 ವಿಶ್ವಕಪ್ ಪಂದ್ಯಾವಳಿಯನ್ನ ಬಹಿಷ್ಕರಿಸುವ ಸಾಧ್ಯತೆಯ ಬಗ್ಗೆ ಊಹಾಪೋಹಗಳ ನಡುವೆ ಐರ್ಲೆಂಡ್ ಕ್ರಿಕೆಟ್ ಪಾಕಿಸ್ತಾನವನ್ನ ಟ್ರೋಲ್ ಮಾಡುತ್ತಿರುವ ಮೂಲಕ ಬೆಳೆಯುತ್ತಿರುವ ವಿವಾದಕ್ಕೆ ಹಾಸ್ಯದ ಪ್ರಮಾಣವನ್ನ ಸೇರಿಸಿತು. ಇನ್ನು ಬಾಂಗ್ಲಾದೇಶದ ವಾಪಸಾತಿ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯ ತೀಕ್ಷ್ಣವಾದ ಟೀಕೆಗಳ ನಂತರ ಮೈದಾನದ ಹೊರಗೆ ನಾಟಕ ಮುಂದುವರೆದಂತೆ ಈ ವಿಚಿತ್ರ ಪೋಸ್ಟ್ ಹೊರಹೊಮ್ಮಿದೆ. ಐಸಿಸಿ ಪುರುಷರ T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ನಿಲುವಿನ ಸುತ್ತಲಿನ ಅನಿಶ್ಚಿತತೆಗೆ ಪ್ರತಿಕ್ರಿಯಿಸುತ್ತಾ ಐರ್ಲೆಂಡ್ ಕ್ರಿಕೆಟ್ ಈ ಪೋಸ್ಟ್ ಅನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದೆ. ಪಾಕಿಸ್ತಾನ ಹಿಂದೆ ಸರಿಯಲು ನಿರ್ಧರಿಸಿದರೆ ನಾವು ಮಧ್ಯ ಪ್ರವೇಶ ಮಾಡಲು ಸಿದ್ಧರಿದ್ದೇವೆ ಎಂದು ಐರ್ಲೆಂಡ್ ತಮಾಷೆ ಮಾಡಿದೆ. ಪಾಕಿಸ್ತಾನ ತಂಡವು T20 ವಿಶ್ವಕಪ್ನಲ್ಲಿ ಭಾಗವಹಿಸುವ ಬಗ್ಗೆ ಶೀಘ್ರದಲ್ಲೇ ನಿರ್ಧರಿಸುವುದು ನಮಗೆ ನಿಜಕ್ಕೂ ಅಗತ್ಯವಾಗಿದೆ. ಫೆಬ್ರವರಿ 2ರಂದು ಅವರು ಹಿಂದೆ ಸರಿದ ತಕ್ಷಣ ನಾವು ಹೋರಾಟ ನಡೆಸಲು ಸಿದ್ಧರಿದ್ದೇವೆ. ಆದ್ರೆ ಫೆಬ್ರವರಿ 7ರಂದು ಕೊಲಂಬೋಗೆ ಉತ್ತಮ ಸಮಯಕ್ಕೆ ನಮ್ಮನ್ನ ಕರೆದೊಯ್ಯಲು ವಿಮಾನ ವೇಳಾಪಟ್ಟಿ ಒಂದು ಲಾಜಿಸ್ಟಿಕ್ ದುಸ್ವಪ್ನವಾಗಿದೆ. ನಮ್ಮ ಆರಂಭಿಕ ಬ್ಯಾಟ್ ನಿದ್ರಾಹೀನವಾಗಿದೆ ಎಂದು ಐರ್ಲೆಂಡ್ ಕ್ರಿಕೆಟ್ ಟ್ವೀಟ್ ಮೂಲಕ ಪಾಕ್ ಕಾಲೆಳೆದಿದೆ. ಭದ್ರತಾ ಕಾಳಜಿಯನ್ನು ಉಲ್ಲೇಖಿಸಿ ಭಾರತಕ್ಕೆ ಪ್ರಯಾಣಿಸಲು ನಿರಾಕರಿಸಿದ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಬಾಂಗ್ಲಾದೇಶವನ್ನ ಪಂದ್ಯಾವಳಿಯಿಂದ ತೆಗೆದುಹಾಕಿದ್ದಕ್ಕಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಮೊಹ್ಸಿನ್ ನಖ್ವಿ ಇತ್ತೀಚೆಗೆ ಟೀಕೆ ಮಾಡಿದ್ರು. ಇನ್ನು ಐಸಿಸಿಯ ಪೂರ್ಣ ಸದಸ್ಯರಾಗಿ ಬಾಂಗ್ಲಾದೇಶಕ್ಕೂ ಪಾಕಿಸ್ತಾನದಂತೆ ರಿಯಾಯಿತಿಗಳನ್ನ ನೀಡಬೇಕಾಗಿತ್ತು. ಏಕೆಂದರೆ ಭಾರತ ಮೂಲದ ಐಸಿಸಿ ಕಾರ್ಯಕ್ರಮಗಳಲ್ಲಿ ಪಂದ್ಯಗಳನ್ನ ತಟಸ್ಥ ಸ್ಥಳಗಳಲ್ಲಿ ಆಡಲಾಗ್ತಿದೆ ಎಂದು ನಖ್ವಿ ವಾದಿಸಿದ್ರು. ಪಾಕಿಸ್ತಾನ ವಿಶ್ವಕಪ್ನಲ್ಲಿ ಪಾಲ್ಗೊಂಡರೂ ಕೂಡ ಭಾರತ ವಿರುದ್ಧ ಪಂದ್ಯ ಆಡದಿರಲು ಚಿಂತನೆ ನಡೆಸುತ್ತಿದೆ ಎಂದು ವರದಿಯಾಗಿದೆ. ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಅವರನ್ನ ಭೇಟಿಯಾದ ನಂತರ ನಖ್ವಿ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿ ಈ ವಿಷಯವನ್ನ ಶುಕ್ರವಾರ ಅಥವಾ ಸೋಮವಾರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇಂದು ಅಂದ್ರೆ ಬುಧವಾರ ಬೆಳಗ್ಗೆ ನಡೆದ ಭೀಕರ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ನಿಧನಕ್ಕೆ ಭಾರತೀಯ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಪವಾರ್ ಅವರ ಸಾರ್ವಜನಿಕ ಸೇವೆಗೆ ಸಚಿನ್ ಗೌರವ ಸಲ್ಲಿಸಿದ್ದು ಅವರ ನಿಧನ ರಾಜ್ಯಕ್ಕೆ ಭಾರಿ ನಷ್ಟ ಎಂದು ಹೇಳಿಕೊಂಡಿದ್ದಾರೆ. ನಿನ್ನೆ ಸಚಿನ್ ಅವರು ಎಕ್ಸ್ ನಲ್ಲಿ ತಮ್ಮ ಸಂತಾಪ ಸೂಚಿಸಿದ್ದಾರೆ. ಪವಾರ್ ಅವರನ್ನ ಮಹಾರಾಷ್ಟ್ರದಾದ್ಯಂತ ಜನರಿಗಾಗಿ ಕೆಲಸ ಮಾಡಿದ ಬದ್ಧ ನಾಯಕ ಎಂದು ಸ್ಮರಿಸಿದ್ದಾರೆ. ಶ್ರೀ ಅಜಿತ್ ಪವಾರ್ ಅವರ ಅಕಾಲಿಕ ನಿಧನದ ಸುದ್ದಿ ಕೇಳಿ ತುಂಬಾ ದುಃಖವಾಗಿದೆ. ಮಹಾರಾಷ್ಟ್ರವು ರಾಜ್ಯದಾದ್ಯಂತ ಜನರಿಗಾಗಿ ಕೆಲಸ ಮಾಡಿದ ಸಮರ್ಪಿತ ನಾಯಕನನ್ನ ಕಳೆದುಕೊಂಡಿದೆ. ಅವರ ಕುಟುಂಬ ಮತ್ತು ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕ ಸಂತಾಪಗಳು. ಓಂ ಶಾಂತಿ ಎಂದು ಸಚಿನ್ ಬರೆದುಕೊಂಡಿದ್ದಾರೆ. ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥರಾಗಿಯೂ ಸೇವೆ ಸಲ್ಲಿಸಿದ ಅಜಿತ್ ಪವಾರ್ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ತುರ್ತು ಲ್ಯಾಂಡಿಂಗ್ ಪ್ರಯತ್ನದ ಸಮಯದಲ್ಲಿ ಅವರು ಪ್ರಯಾಣಿಸಿದ ಚಾರ್ಟರ್ಡ್ ವಿಮಾನ ಅಪಘಾತಕ್ಕೀಡಾಗಿ ನಿಧನರಾಗಿದ್ದರು. ತಾಂತ್ರಿಕ ತೊಂದರೆಯನ್ನ ಎದುರಿಸಿದ ನಂತರ ವಿಮಾನವು 2ನೇ ಬಾರಿಗೆ ಇಳಿಯಲು ಪ್ರಯತ್ನಿಸುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಪವಾರ್ ಜೊತೆಗೆ ಇಬ್ಬರು ಪೈಲಟ್ಗಳು ಮತ್ತು ವೈಯಕ್ತಿಕ ಭದ್ರತಾ ಅಧಿಕಾರಿ ಮತ್ತು ಒಬ್ಬ ಸಹಾಯಕ ಸಿಬ್ಬಂದಿ ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ. ಜಿಲ್ಲಾ ಪರಿಷತ್ ಚುನಾವಣೆಗೆ ಮುನ್ನ 4 ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಲು ಪವಾರ್ ಬಾರಾಮತಿಗೆ ತೆರಳುತ್ತಿದ್ದಾಗ ಈ ಘಟನೆ ನಡೆದಿದೆ. ದೆಹಲಿ ಮೂಲದ ಕಂಪನಿ ವಿಎಸ್ಆರ್ ನಿರ್ವಹಿಸುತ್ತಿದ್ದ ಬಾಂಬಾರ್ಡಿಯರ್ ಲಿಯರ್ ಜೆಟ್ 45 ವಿಮಾನವು 2ನೇ ತುರ್ತು ಭೂಸ್ಪರ್ಶಕ್ಕೆ ಪ್ರಯತ್ನಿಸುತ್ತಿದ್ದಾಗ ಬಾರಾಮತಿ ವಿಮಾನ ನಿಲ್ದಾಣದ ಬಳಿ ಪತನಗೊಂಡಿದೆ. ಇನ್ನು ನಾಗರಿಕ ವಿಮಾನಯಾನ ನಿರ್ದೇಶನಾಲಯವು ನಂತರ ಅಜಿತ್ ಪವಾರ್ ಅವರ ಸಾವನ್ನ ದೃಢಪಡಿಸಿತು ಮತ್ತು ಅಪಘಾತದ ಕಾರಣವನ್ನ ನಿರ್ಧರಿಸಲು ವಿವರವಾದ ತನಿಖೆ ಕೂಡ ನಡೆಸಲಾಗುವುದು ಎಂದು ಹೇಳಿದೆ. ಇವಾಗಿದು ಇಂದಿನ ಸಂಜೆ ರೌಂಡ್ ಅಪ್. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ ನಲ್ಲಿ. ನಮಸ್ಕಾರಗಳು.